ಬಂಧುಗಳೇ, ಈಗ ಜೂನ್ 30ರಿಂದ SIR ಅಂತಕ್ಕಂಥದ್ದು ಚುನಾವಣಾ ಆಯೋಗ ಒಂದು ನೀತಿಯನ್ನು ತಂದಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಕ್ಕಂಥ ಇದರಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು ಅಂತ. ಅಂದ್ರೆ ಈ 50-60 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ, ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಮೊದಲನೇ ಬಾರಿಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥ ಪದ ತಂದಿರ್ತಕ್ಕಂಥದ್ದು. ಇದರ ಪ್ರಕಾರ ಈಗಾಗಲೇ ಬಿಹಾರಲ್ಲಿ ಮಾಡಿದ್ರು, ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು, ತಮಿಳುನಾಡಲ್ಲಿ ಮಾಡಿದ್ರು, ಕೇರಳದಲ್ಲಿ ಮಾಡಿದ್ರು, ಅಸ್ಸಾಮಲ್ಲಿ ಹಿಂದೆನೆ ಮಾಡಿದ್ರು, ಮತ್ತೆ ಉತ್ತರ ಪ್ರದೇಶಲ್ಲಿ ಮಾಡಿದ್ದಾರೆ, ಗುಜರಾತಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ಈ ರೀತಿ ಈಗಾಗಲೇ 13 ರಾಜ್ಯಗಳಲ್ಲಿ ಈ SIR ಅನ್ನು ಮಾಡಿದ್ದಾರೆ. ಅಲ್ಲಿ ಏನೇನಾಗಿದೆ ಅಂತಂದ್ರೆ, ಈಗಾಗಲೇ ಬಿಹಾರಲ್ಲಿ ನಡೀತಕ್ಕಂಥ ಆವಾಗ ನಡೀತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಹೇಳಿದ್ರು, ಹೊರದೇಶಗಳಿಂದ, ಅದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಬೇರೆ ಇದರಿಂದಾನು ಈ ದೇಶದಲ್ಲಿ ನುಸುಳ್ಕೊಂಡು ಒಳಗಡೆ ಬಂದ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ತೆಗಿಬೇಕಾದ್ರೆ ನಾವು ಈ ವೋಟ್ ವಿಧಾನದಲ್ಲಿ ತೆಗಿಬೇಕು ಅಂತಂದ್ರು. ಒಂದು ಹೊರದೇಶದಿಂದ ಬರಬೇಕಾದ್ರೆ ನಮ್ಮ ದೇಶದ ಬಾರ್ಡರ್ಗಳನ್ನ ದಾಟಿ ಬರಬೇಕು. ಬಾರ್ಡರ್ ಹತ್ರ 2-3 ಕಿಲೋಮೀಟರ್ ಅಷ್ಟು ಯಾವುದೇ ಸಾರ್ವಜನಿಕರು ಓಡಾಡೋ ರೀತಿಯಲ್ಲಿ ಇರುವುದಿಲ್ಲ. ಅಲ್ಲೆಲ್ಲ ಮಿಲಿಟರಿ ಮತ್ತೆ BSF ಇರುತ್ತೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇವೆಲ್ಲ ದಾಟ್ಕೊಂಡು ಒಳಗಡೆ ಬರಬೇಕಾದ್ರೆ ಯಾರು ಬಂದಿದ್ದಾರೆ, ಎಷ್ಟು ಬಂದಿದ್ದಾರೆ ಅಂತಕ್ಕಂಥ ಸರ್ಕಾರದಲ್ಲಿ ಲೆಕ್ಕ ಇರುತ್ತೆ, ಇಲ್ಲ ಅವರೇ ಬಿಟ್ಟಿರ್ಬೇಕು ಹಂಗೂ ಬಂದಿದ್ರೆ. ಆದ್ರೆ ಸರ್ಕಾರ 12 ವರ್ಷದಿಂದ ಮೋದಿ ಸಾಹೇಬ್ರ ಆಡಳಿತದಲ್ಲಿದೆ. ಈ 12 ವರ್ಷದಲ್ಲಿ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ನಮ್ಮ ಇವರನ್ನು ದಾಟ್ಕೊಂಡು ಒಳಗಡೆ ಬಂದಿರ್ಬೇಕು. ಇಲ್ದಿದ್ರೆ ನಕಲಿ ಪಾಸ್ಪೋರ್ಟ್ಸ್ ಏನಾದ್ರು ತಗೊಂಡು ನಮ್ಮ ದೇಶದ ಒಳಗಡೆ ಬಂದಿರಬೇಕು. ಆ ನಕಲಿ ಪಾಸ್ಪೋರ್ಟ್ಗಳನ್ನ ಕಂಡು ಹಿಡಿಯೋದ್ ನೋಡ್ತಕ್ಕಂಥದ್ದು ನಮ್ಮ ಫೋರ್ಸ್ ಇದೆ, ಏರ್ಫೋರ್ಸ್ ಅಲ್ಲಿ, ಏರ್ಡ್ರಮಗಳಲ್ಲಿ. ಆದ್ರೆ ಅಲ್ಲೆಲ್ಲ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಸರ್ಕಾರದ ಯಂತ್ರಾಂಗವನ್ನ ತಪ್ಪಿಸ್ಕೊಂಡು ಒಳಗಡೆ ಬರಬೇಕು. ನಮ್ಮ ದೇಶದ ಕಾನೂನುಗಳು ಏನ್ ಹೇಳುತ್ತೆ, ಯಾರಾದ್ರೂ ಹೊರ ದೇಶದಿಂದ ಒಳಗಡೆ ಬರಬೇಕಾದ್ರೆ ತನ್ನದೇ ಆದಂತ ವೀಸಾ ಇರಬೇಕು, ನಮ್ಮ ಸರ್ಕಾರ ಅವ್ರ ಪರ್ಮಿಷನ್ ಕೊಟ್ಟಿರ್ಬೇಕು, ಅಂತವ್ರು ಮಾತ್ರ ಬರಬೇಕು. ಕಳ್ಳತನದಿಂದ ಏನಾದ್ರೂ ಬಂದಿದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಗೃಹ ಇಲಾಖೆ ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಇದೆ. ಯಾರು ಒಳಗಡೆ ಬಂದ್ರೂನವೇ ಅದು ಇಮಿಡಿಯೇಟ್ ಪೊಲೀಸ್ ಮುಖಾಂತರ ಇಲ್ಲ ಗೃಹ ಇಲಾಖೆ ಬೇರೆ ಬೇರೆ ಅಂಗಗಳ ಮುಖಾಂತರ ಅದನ್ನ ಅಬ್ಸರ್ವ್ ಮಾಡಿ ಅವ್ರನ್ನ ಹಿಡ್ಕೊಂಡು ಹೊರಗಡೆ ಹಾಕ್ತಾರೆ. ಉದಾಹರಣೆಗೆ ನಮ್ಮ ದೇಶದ ಹಲವಾರು ಜನರು ಪಾಸ್ಪೋರ್ಟ್ ಇಲ್ಲದೆ, ವೀಸಾ ಇಲ್ಲದೆ ಅಮೆರಿಕ ದೇಶದಲ್ಲಿ ಬಂದು ನೆಲೆಸಿದ್ದಾರೆ ಅಂತೇಳಿ ಟ್ರಂಪ್ ಏನ್ ಮಾಡಿದ, ಯಾರ್ಯಾರು ಆ ರೀತಿ ನುಸುಳುಕೋರು ಒಳಗಡೆ ಬಂದಿದ್ರು, ಅಕ್ರಮವಾಗಿ ಬಂದಿದ್ರು, ಭಾರತ ದೇಶದಿಂದ ಇಷ್ಟು ಜನ ಬಂದಿದ್ದಾರೆ ಅಂತೇಳಿ ನೀವು ಬೇಕಾದ್ರೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಆದ್ರೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬೇಕಾಗಿತ್ತು, ಅವ್ರು ಹೇಳಲಿಲ್ಲ. ಟ್ರಂಪ್ ಏನ್ ಮಾಡಿದ, ನಿಮ್ಗೆ ಹೇಳೋದಿಲ್ಲ ಎಂತದ್ದು ಇಲ್ಲ ಅಂತೇಳಿ ಫ್ಲೈಟ್ ಒಳಗಡೆ ಹಾಕೊಂಡು ಬೇಡಿಗಳು ಹಾಕಿ ಎತ್ಕೊಂಡು ಬಂದು
ಪಂಜಾಬ್ನ ಅಮೃತ್ಸರದ ಹತ್ರ ಬಿಸಾಕಿದ್ರು. ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಅದೇ ಪೋಲೆಂಡ್ ದೇಶದವರು ಅಮೆರಿಕಾದಲ್ಲಿದ್ದಾರೆ ನುಸುಳುಕೋರರು ಅಂತೇಳಿ ಅವರು ಇದೇ ರೀತಿ ಮಾಡ್ಬೇಕು ಅನ್ನುವಾಗ ಪೋಲೆಂಡ್ ದೇಶದ ಪ್ರಧಾನಿಯವರು ನೀವ್ ಆ ರೀತಿ ಏನ್ ಕೊಲೆಗಳಾಕಿ ಇದ್ ಮಾಡಬೇಡಿ, ಸಂಕೋಲೆಗಳಾಕಿ ತಗೊಂಡ್ ಬರ್ಬೇಡಿ ನಮ್ಮ ದೇಶದ ಜನರನ್ನ, ನಾವೇ ಫ್ಲೈಟ್ ಅಲ್ಲಿ ಕರ್ಕೊಂಡ್ ಬರ್ತೀವಿ ಅಂತ ಅವರದೇ ಆದಂತ ಫ್ಲೈಟ್ ಅಮೆರಿಕ ದೇಶಕ್ಕೆ ತಗೊಂಡ್ ಬಂದು ಅವ್ರು ಯಾರು ಹೋಮ್ ಡಿಪಾರ್ಟ್ಮೆಂಟ್ ಇಂದ ಅರೆಸ್ಟ್ ಮಾಡಿದ್ರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಪೋಲೆಂಡ್ ದೇಶಕ್ಕೆ ತಗೊಂಡೋಗಿ ಅವ್ರ ದೇಶದಲ್ಲಿ ಅವ್ರನ್ನ ಬಿಟ್ಕೊಂಡ್ರು. ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ಆ ರೀತಿ ಇರ್ಲಿಲ್ಲ. ಅವರದೇ ಹೋಮ್ ಡಿಪಾರ್ಟ್ಮೆಂಟು, ಅಮೆರಿಕ ದೇಶದ ಟ್ರಂಪ್, ನಮ್ಮ ಭಾರತ ದೇಶದ ನುಸುಳುಕೋರರು ಯಾರ್ಯಾರು ಅಮೆರಿಕ ದೇಶದಲ್ಲಿದ್ರು ಅವ್ರಿಗೆಲ್ಲಾನು ಸಂಕೋಲಗಳು ಹಾಕಿ ಫ್ಲೈಟ್ ಒಳಗಡೆ ಬಿಸಾಕಿ, ಅದು ಸೀಟ್ಗಳೆಲ್ಲ ಸೀಟ್ಗಳು ಇಲ್ಲದೆ ಇರ್ತಕ್ಕಂಥ ಫ್ಲೈಟ್ ಒಳಗಡೆ ಹಾಕಿ ತಗೊಂಡು ಬಂದು ಅಮೃತ್ಸರ್ದೆಲ್ಲ ಹಾಕಿದ್ರು. ನಮ್ಮ ದೇಶದ ಪ್ರಧಾನಿ ಆಗ್ಲಿ, ಹೋಮ್ ಡಿಪಾರ್ಟ್ಮೆಂಟ್ ಆಗ್ಲಿ, ಇಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗ್ಲಿ, ಇಲ್ಲ ವಿದೇಶಾಂಗ ಸಚಿವರಾಗ್ಲಿ, ಇವರು ಯಾರೂನವೇ ಯಾಕೆ ಈ ರೀತಿ ನಮ್ಮ ದೇಶದ ಜನರನ್ನ ತಗೊಂಡು ಬಂದು ಇಲ್ಲಿ ಹಾಕಿದ್ರು ಅಂತಕ್ಕಂಥದ್ದನ್ನ ಯಾವುದೇ ರೀತಿ ಪ್ರತಿಭಟನೆ ಮಾಡಲಿಲ್ಲ, ಯಾರೂನು ರಿಯಾಕ್ಷನ್ ಬರ್ಲಿಲ್ಲ. ಆಯ್ತು, ಸಹಿಸ್ಕೊಂಡು. ಈ ರೀತಿ ವಿಧಾನಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಈ 12 ವರ್ಷದಲ್ಲಿ ಏನಾದ್ರೂ ಬಂದಿದ್ರೆ ನಮ್ಮ ಸರ್ಕಾರ ವಿಫಲ ಆಗಿದೆಯಾ? ಇಲ್ಲ ಅವ್ರನ್ನ ಕಂಡುಹಿಡಿಯೋದ್ರಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಆಗ್ಲಿ, ಪೊಲೀಸ್ ಮುಖಾಂತರ ಏನಾದ್ರೂ ಎನ್ಕ್ವೈರಿ ಮಾಡೋದಾಗ್ಲಿ, ಇಷ್ಟು ಜನ ಬಂದಿರ್ತಕ್ಕಂಥದ್ದಿದೆ ಅಂತ ಏನಾದ್ರು ಹೇಳಿ ಅವ್ರನ್ನೆಲ್ಲ ಕಂಡು ಹಿಡಿದು ಅವ್ರವ್ರ ದೇಶಗಳಿಗೆ ಕಳಿಸ್ತಕ್ಕಂಥದ್ದಾಗಿದೆಯಾ? ಇಲ್ಲ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದಾಗಿದೆಯಾ? ಇಲ್ಲ ಜೈಲುಗಳಿಗೆ ಹಾಕ್ತಕ್ಕಂಥದ್ದಾಗಿದೆಯಾ? ಇದೇನು ಆಗಿಲ್ಲ. ಆದ್ರೆ ಎಲೆಕ್ಷನ್ ಕಮಿಷನ್ಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಎಲೆಕ್ಷನ್ ನಿಯಮಗಳೇ ಬೇರೆ. ಪೊಲೀಸ್ ಕೆಲಸ ಮಾಡೋದಕ್ಕೆ ಎಲೆಕ್ಷನ್ ಅವರು ಆಗೋದಿಲ್ಲ, ಎನ್ಕ್ವೈರಿ ಮಾಡೋದಕ್ಕಾಗೋದಿಲ್ಲ, ಹಿಡ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಅವ್ರನ್ನ ಹೊರಗಡೆ ಹಾಕೋದಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಕಂಡು ಹಿಡಿತೀವಿ ಅಂತೇಳಿ ನೀವು ಎಲೆಕ್ಷನ್ ಇದರಲ್ಲಿ ವೋಟ್ ತೆಗೆದ್ರೆ ನಮ್ಮ ದೇಶದ ಕಾನೂನು ಒಳಗಡೆ ಇವರು ವಿದೇಶದವರು ಅಂತೇಳಿ ವೋಟ್ ಮಾತ್ರ ತೆಗೆದ್ರೆ ಹಂಗಾದ್ರೆ ಈ ದೇಶದ ಒಳಗಡೆ ಅವರೆಲ್ಲ ಇರ್ಲಿಯಾ ಅಂತ ಒಂದು ಕಾನೂನು ಇದೆಯಾ? ವೋಟ್ ಮಾತ್ರ ತೆಗೆದ್ರೆ ಹೊರದೇಶದಿಂದ ಬಂದಿರ್ತಕ್ಕಂಥ ನಮ್ಮ ದೇಶದ ಒಳಗಡೆ ಇರ್ಬೋದಾ? ಇಲ್ಲ ನೀವು ಈ SIR ಇಂದ ಕಂಡು ಹಿಡಿದ್ರೆ ಅವ್ರನ್ನೆಲ್ಲ ನಮ್ಮ ಸ್ವಾಧೀನ ಪಡಿತೀವಿ ಅಂತ ಏನಾದ್ರು ರೂಲ್ ಮಾಡಿದಾರ? ಯಾವುದೂ ಇಲ್ಲ. ಹೆಂಗ್ ಬೇಕಾದ್ರೆ ಹಂಗ ಕಾನೂನುಗಳನ್ನ ಮಾಡ್ತಕ್ಕಂಥದ್ದಿದೆ. ಇದು ತಪ್ಪು. ಇದು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಒಪ್ಪುವುದಿಲ್ಲ. ಎಲ್ಲರೂ ಹೇಳಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗಡೆ ವೋಟ್ ಅಂತಕ್ಕಂಥದ್ದು ಅದೊಂದು ಪ್ರತಿ ಓಟು ಒಂದು ಮೌಲ್ಯ, ಯಾವುದು ತೆಗೆದಾಕಂಗಿಲ್ಲ. ನಮ್ಮ ಊರಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಮಾಡ್ತಕ್ಕಂಥ ಅವನಿಗೂ ಓಟ್ ಒಂದೇ. ದೇಶದ ಪ್ರಧಾನಿ ಆಗ್ಲಿ, ದೇಶದ ಪ್ರೆಸಿಡೆಂಟ್ ಆಗ್ಲಿ, ಇಲ್ಲ ಅಂಬಾನಿ ಆಗ್ಲಿ, ಅದಾನ ಆಗ್ಲಿ, ಅವ್ರಿಗೂ ಒಂದೇ ಓಟು. ಆ ಒಂದು ಓಟನ್ನ ತೆಗಿತಕ್ಕಂಥ ಇದರಲ್ಲಿ ಅವ್ರಿಗೊಂದು ನೀತಿ, ನಿಮ್ಗೊಂದು ನೀತಿ, ಇವ್ರಿಗೊಂದು ನೀತಿ ಮಾಡುವುದಕ್ಕೆ ನಮ್ಮ ಸಂವಿಧಾನ ಒಪ್ಪೋದಿಲ್ಲ, ನಮ್ಮ ಕಾನೂನು ಒಪ್ಪೋದಿಲ್ಲ. ಆ ರೀತಿ ಎಲ್ಲರಿಗೂ ಸಮಾನವಾದಂತ ರೀತಿಯಲ್ಲೇ ವೋಟಿನ ಹಕ್ಕು ಕೊಟ್ಟಿರ್ತಕ್ಕಂಥದ್ದು. ಆಯ್ತು, ಬಿಹಾರಲ್ಲಿ ನೀವು ಹೋದ್ರು, ಬಿಹಾರಲ್ಲಿ ಹೋಗಿದ್ಯಾವಾಗ? ಮುಂಚಿತವಾಗಿ ಮಾಡಬಹುದಾಗಿತ್ತು. ಆ ರೀತಿ ಇದ್ರೆ ಬಿಹಾರ್ ಗೌರ್ಮೆಂಟ್ ಇದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಹೊರದೇಶದಿಂದ ಬಂದಿರೋರು ಅಂತೇಳಿ. ನಿಮ್ಮದೇ ಆದಂತ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ JDU ಜೊತೆಯಲ್ಲಿ ನೀವೇ ಇದ್ರು. ಆವಾಗ ಯಾಕೆ ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಹಾರ ಒಳಗಡೆ ಹೊರದೇಶದಿಂದ ಈ ಈ ರಾಜ್ಯದಲ್ಲಿ ಬಂದಿದ್ದಾರೆ ಅಂತ ಯಾಕೆ ಹೇಳಲಿಲ್ಲ ನೀವು? ಆವಾಗೂ ಹೇಳಲಿಲ್ಲ, ನೀವು ಆ ಕೆಲಸನೂ ಮಾಡ್ಲಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ಬೇಕಾಗಿತ್ತೋ ಅದನ್ನು ಮಾಡ್ಲಿಲ್ಲ. ಈಗೇನ್ ಮಾಡ್ತಾ ಇದ್ದಾರೆ? ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾರನ್ನ ಇವ್ರನ್ನೆಲ್ಲ ಕಂಡು ಹಿಡಿತೀವಿ, ಹೊರದೇಶದಿಂದ ಬಂದವರ ಪ್ರಚಾರ ಮಾಡಿದ್ರು. ಇದು ವೋಟನ್ನ ಒಂದ್ ಸೈಡ್
ಯಾರಿಗೆ ಅವ್ರಿಗೆ ವಿರೋಧವಾದಂತ ಓಟ್ ಬರುತ್ತೋ ಅದೆಲ್ಲ ತೆಗೆಯುವುದಕ್ಕೆ ಒಂದು ತಂತ್ರವನ್ನು ಮಾಡಿದ್ರು ಅಂತ. ಈ ತಂತ್ರ ಯಾಕೆ ಮಾಡಿದ್ರು ಅಂತ, ಈ ತಂತ್ರ ಯಾಕೆ ಮಾಡಿದ್ರು ನೋಡಿ. 2011ರಲ್ಲಿ ಬಿಜೆಪಿ ಪಾರ್ಟಿ ಅವರ ಪಾರ್ಟಿ ಒಳಗಡೆನೆ ಒಂದು ಕಮಿಟಿ ಮಾಡಿತು. ಏನು ಆ ಕಮಿಟಿಗೆ ಜವಾಬ್ದಾರಿ ಕೊಡ್ತು ಬಿಜೆಪಿ ಪಾರ್ಟಿ ಅಂದ್ರೆ, ಭಾರತ ದೇಶದ ಒಳಗಡೆ ಮತ್ತೆ ಹೊರಗಡೆ ನಮ್ಮ ದೇಶದ ಬ್ಲಾಕ್ ಮನಿ ಎಷ್ಟಿದೆ ಅಂತೇಳಿ ವರದಿ ಕೊಡಿ ಅಂತ ಹೇಳಿದ್ರು. ಆ ಕಮಿಟಿ ವರದಿ ಕೊಟ್ಟಿದೆ 2011ರಲ್ಲಿ ಬಿಜೆಪಿ ಪಾರ್ಟಿಗೆ. ಎಷ್ಟು ವರದಿ ಕೊಟ್ಟಿದೆ? 85 ಲಕ್ಷ ಕೋಟಿ ರೂಪಾಯಿ ಭಾರತ ದೇಶದ ಒಳಗಡೆ ಮತ್ತೆ ಹೊರಗಡೆ ಬ್ಲಾಕ್ ಮನಿ ಇದೆ ಅಂತ ಹೇಳಿ ವರದಿ ಕೊಟ್ಟಿತ್ತು. ಆ ವರದಿಯನ್ನೇ ಇಟ್ಕೊಂಡು ಮೋದಿ ಸಾಹೇಬರು ಇಡೀ ದೇಶದ ತುಂಬಾ ಪ್ರಚಾರ ಮಾಡಿದ್ರು. ನೋಡಿ, ನಮ್ಮ ದೇಶದ ಒಳಗಡೆ ಹೊರಗಡೆ 85 ಲಕ್ಷ ಕೋಟಿ ರೂಪಾಯಿನೇ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ 15 ಲಕ್ಷ ರೂಪಾಯಿ ಬರುತ್ತೆ ಅಂತೇಳಿ ಪ್ರಚಾರ ಮಾಡಿ, ನನಗೇನಾದ್ರೂ ಅಧಿಕಾರ ಕೊಟ್ರೆ, ನನಗೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ 100 ದಿವಸಗಳ ಒಳಗಡೆ ಆ ದುಡ್ಡು ಬ್ಲಾಕ್ ಮನಿ ಎಲ್ಲ ತಂದು ಬಿಡ್ತೀನಿ ಈ ದೇಶದಲ್ಲಿ, ಪ್ರತಿಯೊಬ್ಬರಿಗೂ 15 ಲಕ್ಷ ಬರಬಹುದು ಅಂತಂದ್ರು. ಅವ್ರು ನಂಬಿದ್ರು, ಓಟ್ ಹಾಕಿದ್ರು, 14ರಲ್ಲಿ ಗೆಲ್ಲಿಸಿದ್ರು. ಗೆಲ್ಲಿಸಿದ ಮೇಲೆ 100 ದಿವಸ ಆಯ್ತು ಅಧಿಕಾರ ಕೊಟ್ಟು, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಬ್ಲಾಕ್ ಮನಿ ತರಲೇ ಇಲ್ಲ. ಬ್ಲಾಕ್ ಮನಿ ತರದೇ ಇರುವಾಗ ಜನ ಏನ್ ಮಾತಾಡ್ಕೊಂಡ್ರು, ಇವ್ರು ಹೇಳಿದ್ದೇನು ಬ್ಲಾಕ್ ಮನಿ 85 ಲಕ್ಷ ಕೋಟಿ ರೂಪಾಯಿ ಈ ದೇಶದ ಒಳಗಡೆ ತರ್ತೀವಿ, ಕಳ್ತನದಿಂದ ಇರ್ತಕ್ಕಂಥದ್ದು ಅಂತ ಹೇಳಿದ್ರು. ಆದ್ರೆ 2 ವರ್ಷ ಆದ್ರೆ ಏನು ತರ್ಲಿಲ್ಲ ಅಂತಂದ್ರು. ಯಾಕೆ ತರ್ಲಿಲ್ಲ ಅಂತಕ್ಕಂಥ ಮಾತನ್ನ ಮಾತಾಡ್ತಕ್ಕಂಥದ್ದು ಇಂಟೆಲಿಜೆನ್ಸಿ ಮುಖಾಂತರ ಅವರಿಗೆ ಪ್ರಧಾನಮಂತ್ರಿ ಗೊತ್ತಾಯ್ತು. ಜನ ಮಾತಾಡೋದು ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಮ ಇದು ಮಾತಿನ ಪ್ರಕಾರ ನಡೀಲಿಲ್ಲ ಅಂತ. ಆಗ ಏನ್ ಮಾಡಿದರು, 2016 ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ನೋಟನ್ನ ರದ್ದು ಮಾಡಿದೀವಿ. ನಿಮ್ಮ ಹತ್ರ ಇರುವ 500 ರೂಪಾಯಿ 1000 ರೂಪಾಯಿ ನೋಟನ್ನ ರದ್ದುಪಡಿಸಿದ್ದೀವಿ, ಅದು ಚಲಾವಣೆ ಆಗೋದಿಲ್ಲ. ಯಾರ್ದಾದ್ರೂ ಇದ್ರೆ ಡಿಸೆಂಬರ್ 1 ಒಳಗಡೆ ಬ್ಯಾಂಕ್ಗಳಲ್ಲಿ ಹಾಕಿ, ವೈಟ್ ಮನಿ ಇದ್ರೆ ನಿಮ್ಮ ಹತ್ರ ಅಂತ ಹೇಳಿದ್ರು. ಆಗ ಜನ ಅಂದ್ಕೊಂಡ್ರು ಈಗೇನೋ ಬ್ಲಾಕ್ ಮನಿ ಎಲ್ಲ ಬಂದ್ಬಿಡುತ್ತೆ ಅಂತ. ಡಿಸೆಂಬರ್ 31 2016 ಅಷ್ಟೊತ್ತಿಗೆ 15,45,000 ಕೋಟಿ ರೂಪಾಯಿ, 15,45,000 ಕೋಟಿ ರೂಪಾಯಿಯಷ್ಟು ಬ್ಯಾಂಕ್ ಒಳಗಡೆ ಬಂದು ಬಿದ್ದೋಯ್ತು. ಬ್ಲಾಕ್ ಮನಿ ಅವ್ರಿಗೆ ಸಿಕ್ಕಿದ್ದು ಒಂದು 16,000 ಕೋಟಿ ರೂಪಾಯಿ. ಬ್ಲಾಕ್ ಮನಿ ಎಷ್ಟೋ ಬಂದ್ಬಿಡುತ್ತೆ ಅಂತ ಕನಸು ಕಂಡಿದ್ರಲ್ಲ, ಈಗ ಎಲ್ರಿಗೂ 15 ಲಕ್ಷ ಸಿಕ್ಬಿಡುತ್ತೆ ಅಂತ ಇತ್ತಲ್ಲ, ಅದಾಗ್ಲಿಲ್ಲ. ಎಲ್ಲ ದುಡ್ಡನ್ನು ಬಂದ್ ಬಿದ್ದಿದೆ. ಇದೆಲ್ಲ ವೈಟ್ ಮನಿ ಆಗಿದೆ, ಬ್ಲಾಕ್ ಮನಿ ಇಲ್ಲ ಅಂತ ಗೊತ್ತಾಯ್ತು. ಮತ್ತೆ ಹೊಸ ನೋಟುಗಳು ತಂದ್ರು, 2,000 ರೂಪಾಯಿದು 500 ರೂಪಾಯಿದು ತಂದ್ರು. ತರಬೇಕಾದ್ರೆ ಹೊಸ ನೋಟುಗಳು ಪ್ರಿಂಟ್ ಮಾಡೋದಕ್ಕೆ ಮಿಷನರೀಸ್ ಬೇಕು, ಹೊಸ ಇದು ATM ಮಿಷಿನ್ಗಳು ಬೇಕು, ಹೊಸ ನೋಟುಗಳು ಬರಬೇಕಾದ್ರೆ. ಇದೆಲ್ಲ ಮಾಡೋದಕ್ಕೆ ಖರ್ಚು ಮಾಡಿದ್ದೆಷ್ಟು? ಅವ್ರ ಲೆಕ್ಕಗಳ ಪ್ರಕಾರನೇ 32,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ. ಅಂದ್ರೆ ಅವ್ರು ಹೇಳಿದ್ದಕ್ಕೂ ಇಲ್ಲಿ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಂತ ಜನರಿಗೆ ಗೊತ್ತಾಗ್ತಾ ಬಂತು. ಆ ಬ್ಲಾಕ್ ಮನಿ ಇದೆಲ್ಲ ವೋಟ್ ರದ್ದು ಮಾಡಿದೀವಿ ಸಂದರ್ಭದಲ್ಲೇ ಆ ಬ್ಯಾಂಕ್ಗಳ ಹತ್ರ ಕ್ಯೂ ನಿಂತ್ಕೊಂಡು, ATMಗಳ ಹತ್ರ ಕ್ಯೂ ನಿಂತ್ಕೊಂಡು 100 ಜನ ಸತ್ತಿದ್ದು ಈ ದೇಶದ ಎಲ್ರು ನೋಡಿದ್ದಾರೆ. ಅಂದ್ರೆ ಹಿಂಸೆ ಆಯ್ತು ಅಂತ. ಇಡೀ ವ್ಯಾಪಾರ ಬಿದ್ದೋಯ್ತು, ಎಲ್ಲನವೇ ಟ್ರಾನ್ಸಾಕ್ಷನ್ ಬಿದ್ದೋಯ್ತು. ಆ ಸಂದರ್ಭದಲ್ಲಿ ದೇಶ ಲಾಸುನು ಆಯ್ತು. ಅದನ್ನು ಸಕ್ಸಸ್ ಆಗ್ಲಿಲ್ಲ ಮೋದಿ ಸಾಹೇಬ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಏನ್ ಮಾಡಿದ್ರು, ಇನ್ನೇನೋ ಮಾಡ್ಬಿಡ್ತಾ ಇದ್ದೀನಿ ಅಂತೇಳಿ GST ತಂದ್ರು. ಅವರು GST ಅಂತಕ್ಕಂಥ ಪದವನ್ನ ನೀವೆಲ್ರೂ
ನೋಡ್ಬೇಕು. ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಆ GST ವಿರೋಧ ಮಾಡಿರ್ತಕ್ಕಂಥದ್ದು, ಅದು ತರಬಾರದು ಅಂತಕ್ಕಂಥದ್ದು ಅದೆಲ್ಲನವೇ ನಿಮ್ಮ ಈಗ್ಲೂ ನೋಡ್ಬೋದು ಅವ್ರು ಮಾತಾಡಿರ್ತಕ್ಕಂಥದ್ದು. ಆದ್ರೆ ಮತ್ತೆ ಇವರು ಒಂದ್ ವೇಳೆ GST ತಂದ್ರು, ದೊಡ್ಡ ದೊಡ್ಡವರಿಗೆಲ್ಲ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಅಂತಂದ್ರು, ಅಂದ್ಕೊಂಡ್ರೆ ಜನ. ಆದ್ರೆ ದೊಡ್ಡವ್ರಿಗೆ ಟ್ಯಾಕ್ಸ್ ಹಾಕ್ಲಿಲ್ಲ. ಸಣ್ಣವ್ರಿಗೆ ಒಂದು ಟೀ ಕುಡಿದ್ರು, ಯಾವುದೇ ಒಂದು ವಸ್ತು ತಗೊಂಡ್ರು ಅವರು GST ಟ್ಯಾಕ್ಸ್ ಅಂತ ಹೇಳಿ ಕೆಳಗಡೆ ಹಾಕಿ ಸಾಮಾನ್ಯ ಜನರ ಮೇಲೆ ಹಾಕಿದ್ರು, ದೊಡ್ಡವ್ರಿಗೆ ಹಾಕ್ಲಿಲ್ಲ. ಆ ದೊಡ್ಡವರಿಗೆ ಎಷ್ಟು ಟ್ಯಾಕ್ಸ್ ಉಳಿಸಿದ್ರು 32% ಇಂದ 22% ಇಳಿಸಿ ಅವರದೇ ಆದಂತ ಪಾರ್ಲಿಮೆಂಟರಿ ಕಮಿಟಿ ಹೇಳಿದೆ, ಟ್ಯಾಕ್ಸ್ ಮನ್ನಾದಿಂದ 1,84,000 ಕೋಟಿ ರೂಪಾಯಿ ಶ್ರೀಮಂತರಿಗೆ ಉಳಿದಿದೆ ಅಂತೇಳಿ ಅವರದೇ ಆದಂತ ಪಾರ್ಲಿಮೆಂಟರಿ ಕಮಿಟಿ ಅವ್ರಿಗೆ ವರದಿ ಮಾಡಿದೆ. 1,84,000 ಕೋಟಿ ರೂಪಾಯಿ ಯಾಕೆ? ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದು, ಪ್ರಧಾನಮಂತ್ರಿ ಹೇಳಿದ್ದು, ಅವರಿಗೆ ಟ್ಯಾಕ್ಸ್ ಉಳಿಸಿದ್ರೆ ಹೊಸ ಕಾರ್ಖಾನೆ ಕಟ್ತಾರೆ, ಹೊಸ ಉದ್ಯೋಗ ಸಿಕ್ಕುತ್ತೆ, ಹೊಸ ಟ್ಯಾಕ್ಸ್ ಬರುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದು. ಆದ್ರೆ ಅವರ ಪಾರ್ಲಿಮೆಂಟರಿ ಕಮಿಟಿ ಏನ್ ಹೇಳ್ತೆ, MP ಇಲ್ಲ, ನಿಮ್ಮ ಉದ್ದೇಶ 1,84,000 ಕೋಟಿ ರೂಪಾಯಿ ಶ್ರೀಮಂತರಿಗೆ ಉಳಿಸಿರೋದ್ರಿಂದ ಅವರು ಹೊಸ ಕಾರ್ಖಾನೆ ಕಟ್ಟಲಿಲ್ಲ, ಹೊಸ ಉದ್ಯೋಗ ಕೊಡ್ಲಿಲ್ಲ, ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡ್ಲಿಲ್ಲ. ಅವ್ರೇನ್ ಮಾಡಿದ್ರು, ಬ್ಯಾಂಕ್ ಇರ್ತಕ್ಕಂಥ ಅವ್ರ ಸಾಲಗಳನ್ನ ತೀರಿಸ್ಕೊಂಡಿದ್ದಾರೆ, ಅಷ್ಟೇ. ಬ್ಯಾಂಕ್ ಬ್ಯಾಲೆನ್ಸ್ ಅವರು ಕರೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾರು ಹೊಸ ಕಾರ್ಖಾನೆಗಳು ಕಟ್ಟಲಿಲ್ಲ ಅಂತಂದ್ರು. ಅಂದ್ರೆ 2014 ಎಲೆಕ್ಷನ್ಗೂ 2019 ಎಲೆಕ್ಷನ್ ಬರ್ತಾ ಇದೆ. ಜನರಿಗೆ ಏನು ಆಶ್ವಾಸ ಕೂಡ ಮಾಡ್ಲಿಲ್ಲ. 19 ಎಲೆಕ್ಷನ್ ನಲ್ಲಿ ಏನ್ ಮಾಡೋದು, ಜನರು ನಮ್ಮ ವಿರುದ್ಧ ವೋಟ್ ಹಾಕ್ಬಹುದು ಅಂತ ಹೇಳಿ ಅವರದೇ ಆದಂತ ಮೆಸೇಜ್ಗಳಿತ್ತು. ಅದೇ ಸಂದರ್ಭದಲ್ಲಿ ಏನ್ ವೋಟಿಂಗ್ ಆಗುತ್ತೆ ಅಂತೇಳಿ ಪುಲ್ವಾಮಾ ದಾಳಿ ನಡೆದಿದೆ. ಅದರಲ್ಲಿ 40 ಜನ ಸೈನಿಕರು ಸತ್ರು. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದಂತ ಲೆಫ್ಟಿನೆಂಟ್ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಬೈ ರೋಡ್, ಅಂದ್ರೆ ರೋಡ್ ಮುಖಾಂತರ ನಮ್ಮ ಸೈನಿಕರನ್ನ 40 ಬಸ್ಗಳಲ್ಲಿ ತರೋದು ಬೇಡ, ಅವ್ರನ್ನೆಲ್ಲ ಫ್ಲೈಟ್ಗಳಲ್ಲಿ ತಂದು ಇಳಿಸೋದು ಬೆಸ್ಟ್. ನನಗೆ ಬಂದಂತ ಮೆಸೇಜ್ ಪ್ರಕಾರ ಡೇಂಜರ್ ಇದೆ ಅಂತೇಳಿ ಸತ್ಯಪಾಲ್ ಮಲ್ಲಿಕ್ ಅವರು ಫೋನ್ ಮಾಡಿದ್ರೆ, ಸತ್ಯಪಾಲ್ ಮಲ್ಲಿಕ್ ಮತ್ತೆ ಅವರೇ ಹೇಳಿದ್ದು ಚುಪ್ ಬೈಟ್, ಅಂದ್ರೆ ಸುಮ್ನೆ ಬಿದ್ದರು ಅಂತ. ಅದೆಲ್ಲ ಮಾತಾಡ್ಬೇಡ ನೀನು, ನಾವೇನ್ ಮಾಡ್ಬೇಕೋ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿ ಸತ್ಯಪಾಲ್ ಮಲ್ಲಿಕ್ಗೆ ಜಮ್ಮು ಕಾಶ್ಮೀರ ಇವರು ಲೆಫ್ಟಿನೆಂಟ್ ಗವರ್ನರೇ ಹೇಳಿದ್ರು. ಮತ್ತೆ ಅವರು ಆ ಜಾಗನ ಬಿಟ್ರು. ಅದೆಲ್ಲ ಆಯ್ತು, ಅವ್ರ ಮಾತು ಕೇಳಲಿಲ್ಲ. ಇವ್ರು ರೋಡಲ್ಲಿ ತಗೊಂಡ್ ಬಂದ್ರು, ಅದೇನು 800 kg ಏನು RDX ಇದ್ದಂತ ಸುಮೋ ಬಾರ್ಡರ್ಗಳೆಲ್ಲ ದಾಟ್ಕೊಂಡು ಹೆಂಗ್ ಈ ದೇಶದ ಒಳಗಡೆ ಬಂತೋ ಗೊತ್ತಿಲ್ಲ. ಪಾಕಿಸ್ತಾನದಿಂದ ಬಂದಂತ ಟೆರರಿಸ್ಟ್ಗಳಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ನಮ್ಮದೇ ಆದಂತ ಸೈನ್ಯ ಇರ್ತಕ್ಕಂಥ ಇದ್ರಲ್ಲಿ ಅಷ್ಟೆಲ್ಲ ಇಟ್ಕೊಂಡು ಹೆಂಗ್ ಬಂದ್ರು ಒಳಗಡೆ, ಯಾರು ಬಿಟ್ರು? ನಮ್ಮ ಇಂಟೆಲಿಜೆನ್ಸಿ ಏನಾಗಿದೆ, ಇಂಟೆಲಿಜೆನ್ಸಿ ವರದಿ ಮಾಡಿ ಗವರ್ನರ್ಗೆ ಹೇಳಿದ್ರೆ, ಗವರ್ನರ್ ಆ ಮಾತನ್ನು ಪ್ರಧಾನಮಂತ್ರಿಗೆ ಹೇಳಿದ್ರೆ, ನೀನ್ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ ಹೇಳಿದ್ರು ಅಂತ ಹೇಳಿ ಅವರೇ ಇಂಟರ್ವ್ಯೂನಲ್ಲೇ ಹೇಳಿದ್ದಾರೆ. ಅಂದ್ರೆ ಯಾರಿಂದ ಸತ್ರು? ಆಯ್ತು, ಸತ್ತ ಮೇಲೆ ಈ ದೇಶದ ಜನರಿಗೆ ತನ್ನ ದೇಶದ ಮೇಲೆ ಅಭಿಮಾನ ಇತ್ತು. ಇವ್ರು ಯಾರು ಮಾಡಿದ್ರು ಅಂತೇಳಿ ಹೋಲ್ಸೇಲ್ ಆಗಿ ಓಟು 2019ರಲ್ಲಿ ಬಿದ್ದಿತ್ತು. 2019ರಲ್ಲಿ ಬಿದ್ದ ಮೇಲೆ 2024 ಎಲೆಕ್ಷನ್ ಬಂತು. ಅಷ್ಟ್ರ ಒಳಗಡೆ ಜನರ ವಿರೋಧ ಇದ್ದಾರೆ. ಆದ್ರೂ ಅವ್ರಿಗೆ ಮೆಸೇಜ್ ಇತ್ತು. ಆದ್ರೂ ಅವರು ಅದನ್ನ ಲೆಕ್ಕಿಸದೆ 400 ಸೀಟ್ ಬಂದ್ಬಿಡುತ್ತೆ ನಮ್ಗೆ ಅಂತೇಳಿ ಅವರೇ ಹೇಳಿದ್ರು. ಎಲ್ಲ ಮಾಧ್ಯಮಗಳು ಅದನ್ನೇ ಪ್ರಚಾರ ಮಾಡಿತು, 400 ಸೀಟ್ ಬಂದ್ಬಿಡುತ್ತೆ ಅಂತ. ಎಲೆಕ್ಷನ್ ಮುಗಿತಕ್ಕಂಥ ಸಂದರ್ಭದಲ್ಲಿ, ಮುಗಿದ ಮೇಲೆ ಕೌಂಟಿಂಗ್ ಸಂದರ್ಭದಲ್ಲಿ ಪರಕಾಲ ಪ್ರಭಾಕರ್ ಅಂತ ಅವರೆಲ್ಲರನ್ನೇ ಕ್ಯಾಲ್ಕುಲೇಷನ್ ಮಾಡಿ ಏನೇನ್ ಆಗಿದೆ ಅಂತೇಳಿ ಈ 7 ಹಂತದಲ್ಲಿ ನಡೆದಂತ ಈ ಎಲೆಕ್ಷನ್ ಅನ್ನ ಎಲ್ಲ ಕೌಂಟಿಂಗ್ ಅನ್ನ
ಅವ್ರು ಕೊಟ್ಟಂತ ಲೆಕ್ಕಗಳನ್ನ, ಎಲೆಕ್ಷನ್ ಕಮಿಷನ್ ಕೊಟ್ಟಂತ ಲೆಕ್ಕಗಳನ್ನೇ ಕ್ಯಾಲ್ಕುಲೇಷನ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಲೆಟರ್ ಬರೀತಾರೆ. ನೋಡಿ, 79 ಸೀಟಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡಿದಾರೆ, ಲೆಕ್ಕಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತೇಳಿ ಅವರು ಲೆಟರ್ ಬರೀತಾರೆ. ಹಲವಾರು ಪ್ರೆಸ್ ಮೀಟ್ಗಳು ಮಾಡ್ತಾರೆ, ಹಲವಾರು ಸಭೆಗಳನ್ನು ಮಾಡ್ತಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಇಂದ ಉತ್ತರ ಇಲ್ಲ. ಮತ್ತೆ ಯಾರು ಅವ್ರ ಪ್ರೆಸ್ ಮೀಟ್ ಅನ್ನಾಗ್ಲಿ ಅವರ ಕೊಟ್ಟಂತ ಲೆಟರ್ಗಾಗ್ಲಿ ಉತ್ತರನೂ ಕೊಡ್ಲಿಲ್ಲ. ಅಂದ್ರೆ 79 ಸೀಟಲ್ಲಿ ನಿಮ್ಮ ಕೌಂಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾರುಮಾರು ಮಾಡಿದ್ದಾರೆ ಅಂತಕ್ಕಂಥದ್ದು, ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಬಹು ಬಹಿರಂಗವಾಗಿ ಅವರು ಲೆಕ್ಕಗಳು ಇಡ್ತಾ ಇದ್ದಾರೆ. ಆ ಲೆಕ್ಕಗಳ ಪ್ರಕಾರ 79 ಸೀಟ್ ಏನಾದ್ರು ಅವ್ರದ್ದು ಹೋಗಿದ್ರೆ ಇವತ್ತು 213 ಸೀಟ್ ಇರ್ತಾ ಇತ್ತು.